ನೋವ್ತಿದೆಯಲ್ಲ, ತಡ್ಕೊಳಕ್ಕಾಗ್ತಿಲ್ವೇ? ಪಳ್ಳಿ ಸ್ವಾಮಿ ಅಲ್ವಾ ಅದು? ಇಲ್ಲ ಇಲ್ಲ, ಬಳ್ಳಿ ಸ್ವಾಮಿ ಇಲ್ಲಿಲ್ಲ, ನಾನು ಬೇರೆ ಕೆಲ್ಸದವನು. ಬೇರೆಯವ್ರ ಅಲ್ವಲ್ಲ, ಇದು ಪಳ್ಳಿ ಸ್ವಾಮಿನೇ. ನೀನಾ? ನಾನು ಯಾರೋ ಬೇರೆಯವರು ಅನ್ಕೊಂಡೆ. ಅಯ್ಯೋ, ನಿಮ್ಗೇನಾಯ್ತು? ಎಲ್ಲಾದ್ರೂ ಕೆಳಗ್ ಬಿದ್ರಾ? ಹಾ ಹಾ ಹಾ, ಗೊತ್ತಾಗ್ದೆ ಕೆಳಗೆ ಬಿದ್ದೋದೆ. ಎಲ್ಲಿ ಎಲ್ಲಿ? ಹಿಂಗ್ ಹೋಗ್ತಿದ್ದಾಗ ಹಸು ಇದೆಯಲ್ಲ, ಹಸು, ಅದೇ ಹಸು, ಅದ್ ಎದುರಿಗೆ ಬಂತು, ಅದು ಗುದ್ಬಿಡ್ತು, ನಾನು ಹಂಗೆ ಕೆಳಗ್ ಬಿದ್ದೋದೆ. ಬರ್ಲಾ? ಯಾವ ಹಸು ಹೇಗ್ ಮಾಡಿದ್ದು? ಅದು ನನಗ್ ಗೊತ್ತಿಲ್ಲ. ಏನ್ ಹಸು ಅದ್ರ ಹಣೆ ಮೇಲೆ ಹೆಸರು ಬರ್ಕೊಂಡಿರುತ್ತಾ? ಯಾರ ಹಸು ಅಂತ ಕೇಳ್ದೆ ಅಷ್ಟೇ. ಯಾರ ಹಸು ಆದ್ರೆ ನನಗೇನಮ್ಮ, ನನ್ನನ್ ಬಿಟ್ಬಿಡಮ್ಮ, ಬಿಟ್ಬಿಡು ಅಮ್ಮ. ಅಲ್ಲಮ್ಮ, ಒಂದು ವಿಷಯ ಕೇಳ್ಬೇಕಿತ್ತು. ಏನದು? ನನಗೇನೋ ಗೊತ್ತಿಲ್ಲ, ಆದ್ರೆ ಈ ಊರಲ್ಲಿ ಎಲ್ರೂ ಹೇಳ್ತಾ ಇದ್ರು, ಅದು ಸುಳ್ಳೋ ನಿಜಾನೋ ಅಂತ ನಿನಗ್ ಗೊತ್ತು. ನಾನ್ ನಂಬಿಲ್ಲ, ಆದ್ರೆ ಊರವ್ರು ಮಾತಾಡ್ಕೋತಿದ್ರು, ಇಬ್ರಿಗೂ ಸೇರಿ ಒಂದೇ ಹೆಂಡ್ತಿನ. ಏನು? ಸ್ಯಾಂಡಿ ಮೈಕಲ್ ಅಣ್ಣ ತಮ್ಮ ತಾನೆ? ಮತ್ತೆ ಆ ಕಳ್ಳಿ ಇದ್ದಾಳಲ್ಲ ಮೇರಿ, ಅವಳು ಬಂದು ಇಬ್ರಿಗೂ ಹೆಂಡ್ತಿನ. ಅಲ್ಲಿ ಕೆಲ್ಸ ಮಾಡೋ ಜಾಗದಲ್ಲಿ ಸ್ಯಾಂಡಿನೂ ಮೇರಿನೂ ಏನೋ ತಪ್ಪು ಮಾಡ್ತಿದ್ರು ಅಂತ ಯಾರೋ ಹೇಳಿದ್ದು. ಯಾಕಿಂತ ನನ್ ಮಕ್ಳಿಗೆ ಮನೆ ಬಾಡಿಗೆ ಕೊಡ್ಬೇಕು ಹೇಳೋ? ಮನೆ ಖಾಲಿ ಮಾಡಕ್ ಹೇಳೋ, ಬಿಟ್ಟು ಹೋಗಕ್ ಹೇಳೋ, ಇಲ್ಲಾಂದ್ರೆ ನಿನಗೂ ಕೆಟ್ಟ ಹೆಸರು ಬರುತ್ತೆ. ಬರ್ಲಾ? ತುಂಬಾ ನೋತಾ ಇದೆಯಾ ಮಾವ? ಎಷ್ಟೇ ಆಗಿದ್ರು ನಾನ್ ನಿನಗ್ ಮಾವ ತಾನೆ, ಮತ್ ಯಾಕೆ ಹಾಕ್ಕೊಟ್ಟೆ? ನನ್ನನ್ನು ಹಿಂಗ್ ಮಾಡ್ಬಿಟ್ಟಿಯಲ್ಲ. ನೋಡು, ನೀನೇ ಸರಿಯಾಗಿ ನೋಡು, ಆ ನನ್ ಮಕ್ಳು ನನ್ನ ಕಚ ಪಚ ಅಂತ ಹೊಡೆದಾಕ್ಬಿಟ್ರು. ಕ್ಷಮಿಸ್ಬಿಡು ಮಾವ, ನಿಜಾನ ಹೇಳಿರ್ಲಿಲ್ಲ ಅಂದಿದ್ರೆ ನನ್ನನ್ನ ಅವತ್ತು ಜೀವಂತವಾಗಿ ಉಳಿಸ್ತಿರ್ಲಿಲ್ಲ ಅವರು. ಗುಂಡು ಬಿದ್ದಿರೋ ಜಾಗಕ್ಕೆ ನಾ ಎಡಿ ಹೊಡೆದ್ರು ಮಾವ. ಆದ್ರೂ ನೀನ್ ನಿಜಾನ ಹೇಳ್ಬಾರ್ದಾಗಿತ್ ಕಣೋ. ಇವಾಗ ಹೇಳಿ ಏನ್ ಪ್ರಯೋಜನ? ಏನ್ ನಡಿಬೇಕಿತ್ತು ಅದ್ ನಡೀತು. ನಾನೊಂದ್ ತಪ್ಪು ಮಾಡ್ಬಿಟ್ಟೆ. ಅವನು ನಿನ್ನ ಅಂಡಿಗೆ ಬುಲೆಟಿಂದ ಶೂಟ್ ಮಾಡಿದಾಗ ಹೋಗೋ ನಾಯಿ ಅಂತ ಕಳಿಸ್ಬಿಟ್ಟೆ. ಅದಕ್ಕೆ ದೇವ್ರು ಕೊಟ್ಟ ಶಿಕ್ಷೆ ಇದು. ಕ್ಷಮಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ ಮಾವ, ನಿಮ್ಗೋಸ್ಕರ ನನ್ ಜೀವನ ಕೊಡ್ತೀನಿ, ನೀವೇ ಕ್ಷಮಿಸ್ಬೇಕು. ಸರಿ ಸರಿ, ಇದನ್ ಬಿಟ್ಬಿಡು. ಇನ್ಮೇಲೆ ಇಂಥ ತಪ್ಪು ನಾವು ಮಾಡಬಾರ್ದು. ಸರಿ ಮಾವ. ಆದ್ರೆ ಆ ನನ್ನ ಮಗನ್ನ ನಾನು ಸುಮ್ನೆ ಬಿಡಲ್ಲ. ಅವನ್ನ ಬೇರಿಂದ ಕಿತ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಳನಿ ಸ್ವಾಮಿನೇ ಅಲ್ಲ. ಅವ್ರನ್ನ ಏನೂ ಮಾಡಕ್ಕಾಗಲ್ಲ ಮಾವ. ಬಾಯಿ ಮುಚ್ಚೋ ನಾಯಿ. ಇಲ್ಯಾಕೋ ಮಲ್ಗಿದ್ಯಾ? ನಾವ್ ಕೆಲ್ಸಕ್ಕೆ ಹೋಗೋದ್ ಬೇಡ್ವಾ? ಅದು ಮೈ ಕೈಯೆಲ್ಲ ನೋವ್ತಿದೆ ಅಣ್ಣ, ಸ್ವಲ್ಪ ಎಣ್ಣೆ ತಿಕ್ಕೊಂಡು ಸ್ನಾನ ಮಾಡಿ ಮಧ್ಯಾಹ್ನ ಬರ್ತೀನಿ. ಸರಿ, ಹಾಗೆ ಮಾಡು. ಮೈಕೈ ನೋವೆಲ್ಲ ಹೋಗ್ಲಿ. ಇಲ್ಲ ನೋಡ್ ಮೇರಿ, ಏನಾಯ್ತು ಬಾಬಾ? ಅವನ್ಗೆ ಹುಷಾರಿಲ್ಲ, ನೀನ್ ಬೇಗ ನನ್ನ ಜೊತೆ ಬಂದ್ಬಿಡು ಬಾ. ಏನಾಯ್ತು ನಿಮ್ಗೆ? ಅದು ಮೈಯೆಲ್ಲ ತುಂಬಾ ನೋವ್ತಿದೆ. ಅಥವಾ ಬೇರೆ ಏನಾದ್ರೂ ಪ್ರೋಗ್ರಾಮ್ ಇದೆಯಾ? ಶುರು ಮಾಡ್ದ? ಯಾವಾಗ ನೋಡಿದ್ರು ಅನುಮಾನನೇ ನಿನ್ಗೆ. ಅದಕ್ಕೆ ನಾನು ಕುಡಿಯೋದು ಮತ್ತೆ ಇಸ್ಪಿಟಾಡೋದು. ಇಲ್ಲ ಅಂದಿದ್ರೆ ನೀರ್ ಕುಡಿತಾ ಇದ್ರಿ ಅಲ್ವಾ? ನಾನ್ ಇನ್ಮೇಲೆ ಅನುಮಾನ ಪಡಲ್ಲ. ಅವಾಗ್ಲಾದ್ರೂ ಇದನ್ನ ಬಿಡ್ತಿರೇನೋ ನೋಡ್ತೀನಿ. ನಾವು ಹೊರಡ್ತೀವಿ. ಬೇಗ ಬಾರೆ. ಬಂದೆ. ಇವ್ನು ಈ ತರ ಮಾಡಿದ್ರೆ ಏನೇ ಮಾಡೋದು? ಅಯ್ಯೋ ಬಾವಾ, ನೀವು ಬಂದಾಗಿಂದ ಅವ್ರು ಹೀಗೆ ತಾನೆ ಮಾಡ್ತಿದ್ರೆ. ಸರಿ, ಕೈಗೇನಾಯ್ತು? ಓಹ್, ಅದ್ ಸ್ವಲ್ಪ ಏಟಾಗಿತ್ತು. ಅವನು ಯಾಕೆ ಸುಳ್ಳು ಹೇಳಬೇಕು? ಅವನು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನವನ್ ಗದ್ದೆಯಲ್ಲಿ ಟಾಯ್ಲೆಟ್ ಮಾಡಕ್ಕೆ ಅಂತ ಹೋದೆ. ಆಗ ನಾನೇ ಕಣ್ಣಾರೆ ನೋಡ್ದೆ
ಆ ಸ್ಯಾಂಡಿ ಮತ್ತೆ ಆ ಮೇರಿ ತಪ್ಪು ಮಾಡ್ತಾ ಇದ್ರು. ಈ ವಿಷಯ ಗೊತ್ತಾದ ಮೇಲೆ ಅವನು ಕುಡುಕಾಗಿದ್ದು ಗೊತ್ತಾ. ಅವನ್ಗೆ ನೆಮ್ಮದಿನೇ ಇಲ್ಲ. ಆದ್ರೆ ಆ ಸ್ಯಾಂಡಿನೇ ಏನೂ ಮಾಡಕ್ಕಾಗಲ್ಲ. ಅವನೊಬ್ಬ ಕೊಲೆಗಾರ. ಇಂಥ ಕೊಲೆಗಾರನ ಈ ಊರಲ್ಲಿ ಜೀವನ ಮಾಡಕ್ ಬಿಡಬಾರ್ದು ನಾವು. ಇಷ್ಟೇ ನಾನು ಹೇಳ್ತಾ ಇರೋದು. ತೋಟದಲ್ಲಿ ಸ್ವಲ್ಪ ಕೆಲ್ಸ ಇತ್ತು. ಆಟ ಎಲ್ಲಿವರೆಗೂ ಬಂತು? ಆಟ ಆಡಿ ಊರವರೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಮೈಕಲ್. ಏನಾಯ್ತು? ಅದ್ ನಿಂಗ್ ಗೊತ್ತಿಲ್ವಾ? ಹೇಳ್ದೆ ಗೊತ್ತಾಗುತ್ತಾ? ಅದೆಲ್ಲ ಹೆಂಗ್ ಹೇಳ್ತಾರೆ? ಏನಾಯ್ತು ಹೇಳು. ಅಣ್ಣ ಆದ್ರೇನು ತಮ್ಮ ಆದ್ರೇನು ಕೆಟ್ಟ ಕೆಲ್ಸ ಮಾಡಿದ್ರೆ ಸಾಯಿಸ್ಬಿಡ್ಬೇಕು. ನಿಮ್ ಅಣ್ಣ ಹುಡುಗಿ ಜೊತೆ ಏನೋ ಮಾಡ್ತಿದ್ದಾನೆ. ಆಟನ? ಹಾ, ಊರ್ ತುಂಬಾ ಎಲ್ಲ ಇದೇ ಸುದ್ದಿ ನೋಡು. ಏನ್ ಮಾತಾಡ್ತಾರೆ? ನಿನ್ ಹೆಂಡತಿಗೂ ನಿಮ್ ಅಣ್ಣಂಗೂ ಸಂಬಂಧ ಅಂತೆ. ಏನೋ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಏನಂತ ಮಾತಾಡ್ತಿದ್ಯಾ? ಅಣ್ಣನ ಬಗ್ಗೆ ಮಾತಾಡ್ತೀಯಾ? ಸಾಯಿಸ್ಬಿಡ್ತೀನಿ ನಿನ್ನ. ನೋಡಿ ಇಲ್ಲಿ ಆಂಡಪ್ಪ ಯಾರಣ್ಣ? ಅವ್ರಿಗೊಂದ್ ಲೆಟರ್ ಇದೆ. ನಿನ್ಗೆ ಒಂದ್ ಲೆಟರ್ ಬಂದಿದ್ಯೋ? ಕೊಡಿ. ತಗೊಳ್ಳಿ. ಯಾರು? ಯಾರಂತ ಗೊತ್ತಿಲ್ಲ. ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಗೊತ್ತಿರೋ ತರ ಇದೆ. ಅವಂದೇ ಇದು. ಏನಂತೆ ಒಂದು? ನಾನಿನ್ನೂ ಓದಿಲ್ಲ ಕಣ. ಪ್ರೀತಿಯೇ ನನ್ನ ಅಣ್ಣ ತಮ್ಮಂದ್ರಿಗೆ, ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನೀವೇನು ಬೇಜಾರು ಮಾಡ್ಕೋಬೇಡಿ. ಚಾಂಡಿ ಅಣ್ಣಂಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಲೇಬಾರ್ದು. ನಮ್ ಕೋರ ಸಾರು ಈ ಪತ್ರ ಬರೆಯೋದಕ್ಕೆ ಹೇಳಿದ್ರು. ಅವ್ರು ಬೇಗನೆ ಮೀಟಿಂಗಿಗೆ ಹೋಗಿದ್ರು. 5:15ಗೆ ಕೋರ ಸಾರ್ ಅಲ್ಲಿಗೆ ಹೋಗಿದ್ರು. ಮಾತ್ ಮುಗಿಸಿ ಅವ್ರು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಿಗೇನೋ ಆಯ್ತು. ನನ್ಗೆ ಯಾಕೋ ಮೈಲಿ ಹುಷಾರಿಲ್ಲ, ಬೇಗನೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ಕೋರ ಸಾರ್ ಈಗ ICU-ಲಿದ್ದಾರೆ. ಈ ವಿಷಯ ಎಲ್ಲ ಚಾಂಡಿ ಅಣ್ಣಂಗೆ ಗೊತ್ತಾಗ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ತಾರೆ. ಅವ್ರು ಅಲ್ಲಿಂದಾನೇ ಓಡ್ ಬಂದ್ಬಿಡ್ತಾರೆ. ಅಣ್ಣನ ಜೊತೆ ಏನು ಹೇಳ್ಬೇಡಿ ಅಂತ ಸರ್ ಹೇಳಿದ್ದಾರೆ. ದೇವ್ರ ದಯದಿಂದ ಅವ್ರಿಗೇನೂ ಆಗ್ಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊಂತೀನಿ. ಅವ್ರು ಬೇಗನೆ ಗುಣ ಆಗ್ಲಿ ಅಂತ ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ತೊಮ್ಮಿ. ಅಯ್ಯೋ ದೇವ್ರೆ, ನಮ್ ಕೋರ ಸರ್ಗೆ ಏನಾಗೋಯ್ತು? ನಾವು ತಕ್ಷಣ ಹೊರಡ್ಬೇಕು. ಅದ್ ಹೆಂಗಾಗುತ್ತೋ? ಇದನ್ನೆಲ್ಲ ಅಣ್ಣಂಗೆ ಹೇಳ್ಬೇಕಲ್ವಾ? ಅದೆಲ್ಲ ಬೇಡ. ಅವ್ನ್ ಹೇಳ್ದಂಗೆ ಇದನ್ನ ಹೇಳೋದ್ ಬೇಡ. ಹೇಳಿದ್ರೆ ಇಲ್ಲೆಲ್ಲ ಕೆಲಸ ಕೆಟ್ಟೋಗುತ್ತೆ. ನಾವು ಹೋಗೋಣ. ಬಾರೋ. ಅರೆ, ನೀವೆಲ್ಲ ಬ್ಯಾಗ್ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಣ್ಣ, ಇವ್ರ ತಂಗಿಗೆ ಮದ್ವೆ ಸಂಬಂಧ ಬಂದಿದೆ ಅಂತೆ. ಹೌದಾ? ಒಳ್ಳೆ ವಿಷಯನೇ. ಅವಳಿಗೆ ಮದ್ವೆ ಆಗೋ ವಯಸ್ಸಾಗಿದ್ಯಾ? ಹೌದು, ಅವಳಿಗೂ 18 ವರ್ಷ ಆಗಿದೆ. ಆದ್ರೆ ನೋಡಿದ್ರಂಗೆ ಕಾಣಿಸಲ್ಲ. ಅಲ್ಲ, ಮದ್ವೆ ಮಾಡ್ಬೇಕು ಅಂತ ತಾನೆ ಇವ್ನ್ ಮಾತ್ರ ಹೋದ್ರೆ ಸಾಕಲ್ಲ? ಮದ್ವೆ ಫಿಕ್ಸ್ ಆದ್ರೆ ಎಲ್ರು ಒಟ್ಟಿಗೆ ಸೇರಿ ಮದ್ವೆಗೆ ಹೋಗೋಣ ಬಿಡಿ. ಇಲ್ಲ, ಮೊಯ್ದನನ್ ಜೊತೆ ನಾನು ಹೋಗ್ಬೇಕು. ಹಂಗೆ ನಮ್ಮ ಅಮ್ಮನೂ ನೋಡ್ಕೊಂಡ್ ಬರ್ತೀನಿ. ಇವ್ರಿಬ್ರು ಹೋಗ್ತಿದ್ದಾರಲ್ಲ, ನಾನ್ ಮಾತ್ರ ಇದ್ದು. ಹಂಗಿದ್ರೆ ಆಯ್ತು ಬಿಡಿ. ನಾನು ನಿಮ್ ಜೊತೆ ಬರ್ತೀನಿ. ಸಾರ್ ನೋಡಿ ತುಂಬಾ ದಿನ ಆಯ್ತು. ಅಣ್ಣ, ನೀ ನನ್ ಜೊತೆ ಬಂದ್ರೆ ಸರಿ ಆಗಲ್ಲ. ಈಗ ತಮ್ಮಂಗೆಲ್ಲ ಹೊಲದ ಕೆಲ್ಸ ಬರೋದಿಲ್ಲ. ಚಾಂಡಿ ಅಣ್ಣ ಹೇಳದೇನಂದ್ರೆ, ನೀ ನಮ್ ಜೊತೆ ಬಂದ್ರೆ ಮಾಡಿದೆಲ್ಲ ಹಾಳಾಗತ್ತೆ. ನೀವೇನ್ ಮಾತಾಡ್ತಾ ಇದೀರೋ? ನೀವಿಲ್ದೆ ಒಬ್ನೇ ನಾನು ಹೆಂಗಿರ್ಲಿಲ್ಲಿ? ಬರೀ 2 ದಿನ ಅಲ್ವಾ ಅಣ್ಣ? ಅಷ್ಟರೊಳಗೆ ನಾವೇ ಬಂದ್ಬಿಡ್ತೀವಿ. ಸರಿ, ಏನೇ ಆದ್ರೂ ತುಂಬಾ ಮೋಸ ಇದು. ಸರಿ ಆಯ್ತು, 2 ದಿನ ಆದ್ಮೇಲೆ ನೀವೆಲ್ಲ ಬಂದ್ಬಿಡ್ಬೇಕು. ಇಲ್ಲ ಸರಿ ಇರಲ್ಲ. 4 ದಿನ ಆದ್ಮೇಲೆ ಇಲ್ಲಿ ಊರ ಹಬ್ಬ ಇದೆ. ನೀವೆಲ್ರೂ ನನ್ನ ಜೊತೆ ಇಲ್ಲಿ ಇರ್ಬೇಕು. ಹೋಗ್ ಬನ್ರಿ. ಹೋಗ್ರೋ. ಚಾಂಡಿ ಅಣ್ಣ, ಏನೋ ಮಗು ತರ ಅಳ್ತಾ ಇದೀಯಾ? ಲೈ ಆಂಡಪ್ಪ, ಲೈ ಇಲ್ಲಿ ನೋಡು, ಅಳ್ಬೇಡ ಕಣ. 2 ದಿನದಲ್ಲಿ ಬರ್ತಿಯಲ್ಲ, ಮತ್ತಿನ್ನೇನು? ಹೋಗ್ ಬನ್ನಿ. 2:15 ಬಸ್ ಇದೆ, ಹೊರಡಿ. ಲೇಟ್ ಆಗತ್ತೆ, ಹೋಗ್ರೋ.